ನೋಡಿ ಇದು ಒಂಥರ ಪಾಯಸ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಒಂದು ರವೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಮಾತ್ರ ಯಾವ ಪಾಯಸಕ್ಕೂ ಕಮ್ಮಿ ಇಲ್ಲ, ಅಷ್ಟು ಸಖತ್ತ ಟೇಸ್ಟ್ ಕೊಡುತ್ತೆ. ಇಲ್ಲಿ ನೋಡಿ, ಒಂದು ಫ್ಯಾನಲ್ಲಿ ನಾನು ಸ್ವಲ್ಪ ಸಕ್ಕರೆ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಯಾವ ಥರ ಪಾಯಸ ಅಂತೀರಾ? ರವೆ ಪಾಯಸ ಅಂದರೆ ಎಲ್ಲರೂ ಸಾಮಾನ್ಯವಾಗಿ ಮಾಡ್ತಾರೆ. ಅಕ್ಕ ನೀನೇನು ತೋರಿಸ್ತಿದ್ಯಾ ಅನ್ಕೋಬೇಡಿ, ಆದರೆ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಈ ಥರ ನೀವು ಸಕ್ಕರೆ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಕ್ಕರೆನ ಕರಗೋದಕ್ಕೆ ಬಿಡಿ. ನೀವು ಹಾಲಿಲ್ಲ ಅಂದರೆ ಬೇಕಾದರೆ ನೀರನ್ನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಹಾಲು ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ, ಪಾಯಸಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಎಷ್ಟು ಸಖತ್ತಾಗುತ್ತೆ ಅಂತ ನೀವೇ ನೋಡ್ತೀರಾ. ಇದಕ್ಕೆ ನಾನು ರವೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಸಣ್ಣ ರವೆನ ಕ್ಲೀನ್ ಮಾಡಿ ತೊಗೊಂಡಿದ್ದೆ, ಸ್ವಲ್ಪ ಹಾಕ್ಕೊತಾ ಇದ್ದೇನೆ ನೋಡಿ. ನಾನು 4 ಜನಕ್ಕೆ ಆಗೋಷ್ಟು ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಇನ್ನೊಂದು ಹೇಳ್ತೀನಿ, ಇದು ರವೆನ ಹಾಕ್ತಿರಲ್ಲ ನೀವು, ಹಾಕಿದ ತಕ್ಷಣವೇ ನೀವು ಮಿಕ್ಸ್ ಮಾಡ್ಕೋಬೇಕು ಬೇಗ ಬೇಗ, ಇಲ್ಲಾಂದರೆ ಗಂಟುಗಳಾಗ್ಬಿಡ್ತತಿ ನೋಡಿ. ಇವಾಗ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಆಗಬೇಕದು, ಈ ಥರ ಆಗಬೇಕು. ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಆದರೆ ಗಂಟಾಗೋದಕ್ಕೆ ಬಿಡಬೇಡಿ. ಮತ್ತು ಇನ್ನೊಂದು ಫ್ಯಾನಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಸ್ವಲ್ಪ ಸಕ್ಕರೆ ಕರಗೋದಕ್ಕೆ ಬಿಟ್ಬಿಡಿ. ಇದರಲ್ಲೇ ನೀವು ಒಂದು ಏಲಕ್ಕಿ ಕಾಯನ್ನು ಹಾಕಬೇಕು. ಏಲಕ್ಕಿ ಕಾಯಿ ಹಾಕಿದ್ರಿಂದ ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ ಪಾಯಸ. ಇದನ್ನು ಪೂರ್ತಿ ವಿಡಿಯೋ ನೋಡಿರಿ, ನಿಮ್ಗೆ ಅರ್ಥ ಆಕತಿ. ಇಲ್ಲಿ ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ನಾನು. ಅಕ್ಕ ಎಣ್ಣೆ ಯಾಕೆ ಕಾಯಿಸ್ತಾ ಇದ್ರೆ ಅನ್ಕೋಬೇಡಿ, ವಿಡಿಯೋ ನೋಡ್ತಾ ಬನ್ನಿ, ನಿಮಗೆ ಅರ್ಥ ಆಗತ್ತೆ. ಈಗ ನಾನು ಆವಾಗಲೇನು ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ, ಈ ಥರನ ರವೆನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆಲ್ಲ, ಆ ರವೆದಲ್ಲಿ ನಾನು ಈ ಥರ ಉಂಡೆನ ಮಾಡಿಕೊಂಡು ಈ ಥರ ತಟ್ಕೋತೀನಿ ನೋಡಿ. ಇದನ್ನು ನಾವು ಆ ಎಣ್ಣೆಯಲ್ಲಿ ಕರ್ಕೋಬೇಕು ನೋಡಿ. ಇದು ಪಾಯಸ ನಾನು ಹೀಗೆ ಒಂದ್ಸಲ ಮಲ್ನಾಡು ಸೈಡ್ ಹೋದಾಗ ನೋಡ್ಕೊಂಬಂದಿದ್ದೆ. ಅವ್ರು ಈ ಥರ ಮಾಡಿದ್ದು ಇಷ್ಟು ಕಷ್ಟಪಟ್ಟು ಯಾಕೆ ಮಾಡ್ಬೋದು, ಹಾಗಿಲ್ಲ ಇದ್ರ ಟೇಸ್ಟೇ ಬೇರೆ ಬರುತ್ತೆ ಅಂತ ಹೇಳಿದ್ರು ಅವ್ರು ನನಗೆ. ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿರಿ. ಇಲ್ಲಿ ನೋಡಿ, ನಾನು ಆವಾಗಲೇ ಏನು ಎಣ್ಣೆನ ಕಾಯಕ್ಕಿಟ್ಟಿದ್ದೆಲ್ಲ ಆ ಎಣ್ಣೆಲೇ ನಾನು ಕರ್ಕೋತಾ ಇದ್ದೀನಿ ನೋಡಿ. ಅವನು ಅಷ್ಟೂ ಈ ಥರ ಕೆಂಪು ಬರೋವರೆಗೂ ಕರ್ಕೊಂಡು ಆವಾಗ ಫ್ರೆಂಡ್ಸ್ ಆ ಕಡೆ ನಾನು ಸಕ್ಕರೆ, ನಾನು ಕಾಯಕ್ಕಿಟ್ಟಿದ್ದೆಲ್ಲ ಸಕ್ಕರೆ ಏಲಕ್ಕಿ ಕಾಯನ್ನು ಹಾಕಿಬಿಟ್ಟು ಅದಕ್ಕೆ ನಾನು ಇದನ್ನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅವನೇ ನಾನು ಕರೆದಿದ್ನಲ್ಲ, ಅದನ್ನ ಪೂರ್ತಿ ಇದಕ್ಕೆ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಫ್ರೆಂಡ್ಸ್. ಇದನ್ನು ನೋಡಿ, ಈಗ ಎಲ್ಲದನ್ನು ನಾನು ಕರೆದ್ಬಿಟ್ಟು ಆ ಸಕ್ಕರೆ ಮತ್ತು ನೀರು ಏಲಕ್ಕಿ ಕಾಯಿ ಮಿಕ್ಸ್ ಮಾಡಿದ್ನಲ್ಲ ಅದಕ್ಕೆ ಹಾಕ್ತಿದ್ದೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಾಗುತ್ತೆ ಇದು ಪಾಯಸ ಮಾತ್ರ. ಒಂದು ಅರ್ಧ ಗಂಟೆ ಬಿಟ್ಟಾದಮೇಲೆ ಅದನ್ನು ಸಕ್ಕರೆ ಎಲ್ಲದನ್ನು ಸಹಿತ ಈ ಥರ ನೀವು ನೋಡಿ ಪಾಯಸ ಥರ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ಕರಗಿರುತ್ತೆ ಅದು. ನೀವು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಅದೇನು ಕರೆದು ನಾವು ನೀರಲ್ಲಿ ಹಾಕಿಟ್ಟಿರ್ತೀವಲ್ಲ, ಅದಿಷ್ಟು ಈ ಥರ ಕರಗಿರುತ್ತೆ. ಅದನ್ನು ನೀವು ಈ ಥರ ಒಂದ್ಸಲ ಸ್ನ್ಯಾಚ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ. ಎಷ್ಟು ಸಖತ್ತಾಗಿ ಬಂದಿದೆ ಪಾಯಸ ಅಂತ. ಇವಾಗ ಇದಕ್ಕೆ ಇನ್ನೂ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ. ಈ ಕಡೆ ಒಂದು ಸಣ್ಣ ಬಾಣಲೆಯಲ್ಲಿ ನಾನು ಸ್ವಲ್ಪ ತುಪ್ಪನ ಕಾಯಕ್ಕಿಟ್ಟಿದ್ದೆ ನೋಡಿ. ಇವಾಗ ಅದಕ್ಕೆ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ, ಒಂದು ಸ್ವಲ್ಪ ಬಾದಾಮಿನ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು ಆವಾಗಲೇ ನಾನು ಮಾಡಿ ಇಟ್ಕೊಂಡಿದ್ನಲ್ಲ ಪಾಯಸನ, ಆ ಪಾಯಸಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಪೂರ್ತಿ ವಿಡಿಯೋ ನೋಡಿದರೆ ಎಲ್ಲ ಅರ್ಥ ಆಕತಿ ನೋಡಿರಿ. ಮೊದಲೇ ನಾವು ಪಾಯಸ ಥರ ಮಾಡ್ಕೋಬೇಕು. ಆ ಪಾಯಸನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಎಣ್ಣೆಯಲ್ಲಿ ಕರ್ಕೋಬೇಕು. ಎಣ್ಣೆಯಲ್ಲಿ ಕರೆದಾದ ನಂತರ ಮತ್ತೆ ಸಕ್ಕರೆ ಪಾನಕಕ್ಕೆ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು. ಇಲ್ಲಿ ನೋಡಿ ಇವಾಗ ಎಷ್ಟು ಲುಕ್ ಕೊಡ್ತಾ ಇದೆ ಅಂತ ಈ ಪಾಯಸ ನೋಡಿ. ನೀವೆಲ್ಲೂ ನೋಡಿರೋಕ್ಕಿಲ್ಲ ಅನಿಸುತ್ತೆ ಈ ಥರ ಪಾಯಸನ. ನನಗೂ ತುಂಬ ಚೆನ್ನಾಗಿ ಆಯಿತು, ಇದು ಇಷ್ಟ ಆಯಿತು. ಮತ್ತು ಸ್ವಲ್ಪ ಒಣೆ ಕೊಬ್ಬರಿಯನ್ನು ಆ್ಯಡ್ ಮಾಡ್ತಾಯಿದ್ದೇನೆ ನೋಡಿ ಎಷ್ಟು ಸಖತ್ತಾಗೆ ಬರುತ್ತೆ ಅಂತೀರಾ. ಆದರೆ ಈ ಥರ ತುಂಬ ಚೆನ್ನಾಗಾಗುತ್ತೆ ಇದು. ಮತ್ತು ಸ್ವಲ್ಪ ಹಾಲನ್ನು ಸಹಿತ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ನಾನು ಕೇಳಿದೆ ಅವ್ರನ್ನ, ಇಷ್ಟು ಕಷ್ಟಪಟ್ಟು ಮಾಡೋದಕ್ಕಿಂತ ಹಾಗೆ ಡೈರೆಕ್ಟೇ ಮಾಡ್ಬೋದಲ್ಲ ಅಂತಂದೆ. ಅವ್ರು ಹೇಳಿದರು, ಇಲ್ಲ ಸಿಸ್ಟರ್ ನೋಡಿ ಒಂದ್ಸಲ ಟ್ರೈ ಮಾಡಿರಿ, ಅದ್ರ ಟೇಸ್ಟೇ ಬೇರೆ ಇದ್ರ ಟೇಸ್ಟೇ ಬೇರೆ ಅಂತ ಹೇಳಿದರು. ನಾನು ಮನೆಗೆ ಬಂದು 2-3 ಸಲ ಮಾಡಿದ್ದೀನಿ, ಇದನ್ನು ಟೇಸ್ಟ್ ನೋಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಗಿದೆ. ನೀವು ಟ್ರೈ ಮಾಡಿ. ಇವತ್ತು ಹೇಗಿದ್ದರೂ ಬನಶಂಕರಿ ಅಮ್ಮನ ಹುಣ್ಣಿಮೆ ಇದ್ದಿರೋದ್ರಿಂದ ನಾನು ಪಾಯಸನ ಮಾಡ್ತಿದ್ದೆ. ಹಾಗಾಗಿ ಇದು ಪಾಯಸದ ಟೇಸ್ಟ್ ನಿಮಗೂ ತೋರಿಸೋಣ ಅಂತ ನಮ್ಮ ಫ್ರೆಂಡ್ಸ್ಗೆ ತೋರಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನನಗಂತೂ ತುಂಬ ಇಷ್ಟ ಆಯ್ತಿದ್ದು ಪಾಯಸ ನೋಡಿರಿ. ಇದು ಗಸಗಸೆ ಪಾಯಸಕ್ಕಿಂತ ಹೆಚ್ಚಿಗೆ ಆಗಿತ್ತು, ಇದು ಅಷ್ಟು ಚೆನ್ನಾಗಾಗಿತ್ತು ನೋಡಿರಿ.
ಗಸಗಸೆ ಪಾಯಸನೂ ಇಷ್ಟು ಚೆನ್ನಾಗಿ ಆಗಿರೋದಿಲ್ಲ ಅನಿಸ್ತಿತ್ತು ನನಗೆ. ಇಷ್ಟು ಸಾಮಾನು ಹಾಕಿಬಿಟ್ಟು ನಾವು ಎಷ್ಟು ಚೆನ್ನಾಗಿ ಮಾಡ್ಕೋಬೋದು. ಆದರೆ ಸ್ವಲ್ಪ ತಿಂದರೆ ಸಾಕು ಇದನ್ನು, ಅಷ್ಟು ರುಚಿ ಕೊಡುತ್ತೆ ಇದ್ರ ಪಾಯಸ. ನೀವು ನೋಡಿ ಬೇಕಾದರೆ ಒಂದ್ಸಲ ಟ್ರೈ ಮಾಡಿರಿ. ಆವಾಗ ನೀವೇ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ತೀರಾ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಲೈಕ್ ಮಾಡೋದನ್ನು ಮರಿಬೇಡ್ರಿ ಈ ಸಿಸ್ಟರ್ಗೆ. ನಿಮ್ಮೆಲ್ಲರ ಲೈಕ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ ಮತ್ತು ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.